ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಹೊಗೆಯಾಡ್ತಾ ಇದೆ. ಭಿನ್ನಮತದ ಬಿಸಿಯಲ್ಲಿ ಮೊದಲ ದಿನವೇ ಸೂರ್ಯ ಬೆಂಡ್ ಹೋಗಿದ್ದಾರೆ. ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಯ ವೇಳೆ ಭಿನ್ನಮತ ಸ್ಫೋಟಗೊಂಡಿದೆ. ಬೆಂಗಳೂರು ಅಲ್ಲಿಂದ ಇವತ್ತು ನಿಲ್ತಾ ಇದ್ದಾರೆ. ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಕೂಡ ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಯ ವೇಳೆ ಬಿಜೆಪಿಯ ಪ್ರಮುಖರೇ ಗೈರಾಗಿದ್ದಾರೆ. ತೇಜಸ್ವಿಗೆ ಕೈ ಕೊಟ್ಟಿದ್ದಾರೆ ಮಾಜಿ ಡಿಸಿಎಂ ಆರ್ ಅಶೋಕ್, ಮಾಜಿ ಸಚಿವ ಸೋಮಣ್ಣ, ಸತೀಶ್ ರೆಡ್ಡಿ. ತೇಜಸ್ವಿ ಸೂರ್ಯಗೆ ಎನ್ಆರ್ ರಮೇಶ್, ಸಂಗಾತಿ ವೆಂಕಟೇಶ್ ಸೇರಿ ಹಲವರು ಮಾತ್ರ ಸಾಥನ್ನ ಕೊಟ್ಟಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಸಿಗದ ಕಾರಣ ಬೆಂಗಳೂರಿನ ಕಮಲ ಪಡೆ ಇದೀಗ ಮುನಿಸಿಕೊಂಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಸೂದ್. ಕಮಲ ಪಡೆ ಇದೀಗ ಮುನಿಸಿಕೊಂಡಿದೆ ಅಂತ ಅನ್ಸುತ್ತೆ. ಯಾರೆಲ್ಲ ಸಾಥ್ ಕೊಟ್ರು ಅಂತ ಹೇಳಿ ನಾಮಪತ್ರ ಸಲ್ಲಿಕೆಯ ವೇಳೆ? ಖಂಡಿತವಾಗಿಯೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಒಡೆದ ಮನೆ ಅಂತಾಗಿದೆ. ನಿನ್ನೆವರೆಗೂ ಕೂಡ, ಇವತ್ತು ಬೆಳಿಗ್ಗೆವರೆಗೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಬಹಳ ಲಾಬಿ ಮಾಡಿ RSS ಕಡೆಯಿಂದ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಸಂತೋಷ್ ಅವರು ಯಶಸ್ವಿ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲೇ ತೇಜಸ್ವಿ ಸೂರ್ಯ ಅವರು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಯಾವೊಬ್ಬ ಈ ಲೋಕಸಭೆ ಕ್ಷೇತ್ರದ, ವಿಧಾನಸಭೆ ಕ್ಷೇತ್ರದ ಯಾವುದೇ ಶಾಸಕರು, ಬಿಜೆಪಿ ಶಾಸಕರು ಕೂಡ ಇಲ್ಲಿ ಹಾಜರಿಲ್ಲ. ಕೇವಲ ಒಂದಿಬ್ರು ಕಾರ್ಪೊರೇಟರ್ಗಳು ಮಾತ್ರ ಬಂದಿದ್ರು. ಕೊನೆ ಕ್ಷಣದಲ್ಲಿ ಉದಯ ಗರುಡಾಚಾರ್ಯ ಅವರು ಕೂಡ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಂದ್ರು. ಆದ್ರೆ ಪ್ರಮುಖ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು, ವಿ ಸೋಮಣ್ಣ ಅವರು, ಸತೀಶ್ ರೆಡ್ಡಿ ಇವ್ರು ಯಾರು ಕೂಡ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಗೆ ಬಂದಿಲ್ಲ. ಇವರು ಅಂದ್ರೆ ಇಲ್ಲಿ RSS ಒಂದ್ ಕಡೆ, ಮೂಲ ಬಿಜೆಪಿ ಒಂದ್ ಕಡೆ, ಈ ತರ ಆಗ್ಬಿಟ್ಟಿದೆ. ಹಾಗಾಗಿ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಿಜೆಪಿಯವರ ಏನ್ ಬಂಡಾಯ ಇದೆ, ಭಿನ್ನಮತ ಇದೆ, ಅದು ಪ್ರದರ್ಶನಕ್ಕೆ ಬಂದಿದೆ, ಅದು ಗೋಚರ ಆಗಿದೆ ಅಂತ ಹೇಳ್ಬೋದು. ಇನ್ನು ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ನಾಮಪತ್ರ ಸಲ್ಲಿಕೆಗೆ ಜಯನಗರದಲ್ಲಿರುವಂತಹ ಬಿಬಿಎಂಪಿ ಕಚೇರಿಗೆ ಆಗಮಿಸಿದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ರಾಹುಲ್ ಅನ್ನುವಂತಹ ಘೋಷಣೆಯ ಬಿಸಿ ಕೂಡ ತಾಕ್ತು. ಅವರು ಮೈನ್ ಗೇಟ್ ಇಂದ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಬಾವುಟಗಳನ್ನು ಹಿಡ್ಕೊಂಡು ರಾಹುಲ್ ಅನ್ನುವಂತಹ ಘೋಷಣೆ ಕೂಡ ಕೂಗಿದ್ರು. ಇದರಿಂದಲೂ ಕೂಡ ಒಂದಷ್ಟು ಮುಜುಗರವನ್ನ ತೇಜಸ್ವಿ ಸೂರ್ಯ ಅನುಭವಿಸಬೇಕಾಯಿತು. ಯಶೋಧ, ಅಲ್ಲ, ಪ್ರಮುಖರೇ ಗೈರಾದ್ರೆ ಮುಂದೆ ಏನ್ ಕತೆ ಅಂತ ಹೇಳಿ? ಸದ್ಯಕ್ಕೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಹಳ ವರ್ಷಗಳಿಂದಲೂ ಕೂಡ ಬಿಜೆಪಿ ಬೆಲ್ಟ್ ಆಗಿರುವಂತದ್ದು. ಈ ಬಾರಿ ಬಹಳ ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ ಇಂದ ಹಿರಿಯ ನಾಯಕ, ರಾಜ್ಯಸಭೆ ಸದಸ್ಯ BK ಹರಿಪ್ರಸಾದ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ನೇರ ಫೈಟ್ ಎದುರಾಗುವ ಸಾಧ್ಯತೆ ಇದೆ. ಈ ಹಿಂದೆ ಕಾಂಗ್ರೆಸ್ನ ಬೆಲ್ಟ್ ಆಗಿದ್ದಂತಹ ಕ್ಷೇತ್ರ ಒಂದು 20-25 ವರ್ಷಗಳ ಕಾಲ ಬಿಜೆಪಿ ಬೆಲ್ಟ್ ಆಗಿ ಮಾರ್ಪಟ್ಟಿತ್ತು. ಈಗ ಈ ಬಾರಿಯೂ ಕೂಡ ಬಿಜೆಪಿ ಪರ ಅಲೆ ಇದ್ರೂ ಕೂಡ, ಆದ್ರೆ ಸೀನಿಯಾರಿಟಿ ಇರುವಂತಹ BK ಹರಿಪ್ರಸಾದ್ ಗೆಲುವು ಸಿಗುತ್ತಾ ಅಥವಾ ಯುವಕರಾಗಿರುವಂತಹ ತೇಜಸ್ವಿ ಸೂರ್ಯ ಗೆಲುವು ಸಿಗುತ್ತಾ ಅನ್ನುವಂತ ಒಂದ್ ಕಡೆ. ಇನ್ನೊಂದ್ ಕಡೆ ತೇಜಸ್ವಿ ಸೂರ್ಯ ಕಡೆ ಬಿಜೆಪಿ ನಾಯಕರು ಪ್ರಚಾರ ಮಾಡ್ತಾರಾ ಅಥವಾ ಅವರ ಸೋಲಿಗೆ ಪರೋಕ್ಷವಾಗಿ ಕಾರಣ ಆಗ್ತಾರಾ? ಇವೆಲ್ಲವೂ ಕೂಡ ಕುತೂಹಲ ಕೆರಳಿಸಿದೆ. ಸದ್ಯಕ್ಕೆ ಇದು ಬಿಜೆಪಿ ಬೆಲ್ಟು, ಬಿಜೆಪಿ ಪರನೇ ಅಲೆ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಿತ್ರಣ ಬದಲಾಗುತ್ತೆ ನೋಡ್ಬೇಕಾಗಿದೆ. ತೇಜಸ್ವಿ ಸೂರ್ಯಗೆ ಬಿಜೆಪಿ ನಾಯಕರು ಯಾರೆಲ್ಲ ಬೆಂಬಲ ಕೊಡ್ತಾರೆ ಅನ್ನುವಂಥ ವಿಚಾರವೂ ಕೂಡ ಕಾದು ನೋಡ್ಬೇಕಾಗುತ್ತೆ. ಅನುಭವ ಇಲ್ಲ ಅಂತ ಹೇಳಿ ಒಂದು ವೇಳೆ ಕಾಂಗ್ರೆಸ್ ಪಾಳಯಕ್ಕೆ ಅನುಕೂಲ ಆಗುವಂತ ಚಾನ್ಸಸ್ ಇದೆಯಾ ಹೇಗೆ ಅಂತ ಹೇಳಿ? ನಾವು ಕ್ಷೇತ್ರವನ್ನ ಅವಲೋಕನ ಮಾಡಿದಾಗ ಇದು ಬಹಳ ಕಟ್ಟುನಿಟ್ಟಾಗಿ ಬಿಜೆಪಿ ಬೆಳ್ತೆ. ಯಾಕೆಂತಂದ್ರೆ ಜಾತಿ ಸಮುದಾಯ ವಿಚಾರ ನೋಡೋದಾದ್ರೆ ಬಹಳಷ್ಟು ಲಕ್ಷಾಂತರ ಮತದಾರರು, ಬ್ರಾಹ್ಮಣರ ಮತದಾರರು ಜಾಸ್ತಿ ಇದ್ದಾರೆ. ಹಾಗಾಗಿ ಈ ಬಾರಿಯೂ ಕೂಡ ಬಿಜೆಪಿ ಪರ ಅಲೆ ಸದ್ಯದವರೆಗೂ ಕೂಡ ಗೋಚರ ಆಗ್ತಿದೆ. ಆದ್ರೆ ಈಡಿಗ ಸಮುದಾಯದಿಂದ BK ಹರಿಪ್ರಸಾದ್ ಅವರು ಸ್ಪರ್ಧೆ ಮಾಡಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪರವನ್ನು ಕೂಡ ಒಂದಷ್ಟು ಅವರು ಸಮರ್ಥವಾಗಿ ಕೆಲಸ ಮಾಡಿದ್ರೆ ಸ್ವಲ್ಪ ಫೈಟ್ ಎದುರಾಗಬಹುದು. ಆದ್ರೆ ಇದುವರೆಗಿನ ಸಮೀಕ್ಷೆಗಳು ಹೇಳೋ ಪ್ರಕಾರ ಬಿಜೆಪಿ ಅಭ್ಯರ್ಥಿನೇ ಪ್ರತಿ ಸಲ ಇಲ್ಲಿ ಗೆಲ್ಲೋದು. ಈ ಬಾರಿಯೂ ಕೂಡ ಬಿಜೆಪಿ ಪರ ಅಲ್ಲೇನೇ ಇದೆ ಅಂತ ಅನ್ನುವಂತ ವಾತಾವರಣ ಸೃಷ್ಟಿ ಆಗ್ತಿದೆ. ಆದ್ರೆ
ಬಿಜೆಪಿಯ ಶಾಸಕರುಗಳು ಇಲ್ಲಿ ಸೈಲೆಂಟ್ ಆಗಿರ್ತಾರ ಅಥವಾ ತೇಜಸ್ವಿ ಸೂರ್ಯ ಪರ ಕೆಲಸ ಮಾಡ್ತಾರ ಅನ್ನುವಂತ ಒಂದು ವಿಚಾರ ಬಹಳ ಕುತೂಹಲ ಕೆಳಿಸಿದೆ. ಆದ್ರೆ ಹೈಕಮಾಂಡ್ ಆದೇಶದ ಮೇರೆಗೆ ಬಿಜೆಪಿ ಶಾಸಕರು ಕೂಡ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಬಿಜೆಪಿ ಪರ ಅಲೆ ಸೃಷ್ಟಿಯಾಗುವ ಸಾಧ್ಯತೆ ಕೂಡ ಇದೆ. ಅದು ಅಲ್ಲದೆ ಮೋದಿ ಅವರ ಪರ ಇರುವಂತಹ ಅಲೆಯೂ ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಬಹಳ ನೆರವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬಿಜೆಪಿ ಪರ ಅಲೆ ಇಲ್ಲಿ ಕಾಣ್ತಾ ಇದೆ. ಆದ್ರೆ ಬಿ.ಕೆ. ಹರಿಪ್ರಸಾದ್ ಅವರು ಎಷ್ಟರ ಮಟ್ಟಿಗೆ ರಣತಂತ್ರ ಹೂಡಿ ಇಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಫೈಟ್ ಕೊಡ್ತಾರೆ ಅನ್ನುವಂತ ವಿಚಾರವನ್ನು ಕೂಡ ನಾವು ಎದುರು ನೋಡಬೇಕಾಗುತ್ತೆ. ತೇಜಸ್ವಿ ಅನಂತ್ ಕುಮಾರ್ಗೆ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಇದು ಕೂಡ ಅಲ್ಲಿ ವರ್ಕೌಟ್ ಆಗಬಹುದು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವರ ಕಾರ್ಯಕರ್ತರೇ ಇವತ್ತು ಮುನಿಸ್ಕೊಂಡಿದ್ದಾರೆ, ಯಾಕೆ ಕೊಟ್ಟಿಲ್ಲ ಟಿಕೆಟ್ ಅಂತ ಹೇಳ್ಬಿಟ್ಟು. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಅವ್ರ ಪರ ಕಾರ್ಯಕರ್ತರು ಕೂಡ ಮುನಿಸ್ಕೊಂಡಿದ್ದಾರೆ. ಮತ್ತೆ ತೇಜಸ್ವಿ ಸೂರ್ಯ ಟಿಕೆಟ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇತರೆ ಬಿಜೆಪಿಯ ಪ್ರಭಾವಿ ಶಾಸಕರ ಬೆಂಬಲಿಗರು ಕೂಡ ಬಹಳ ಮುನಿಸ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಆರ್ ಅಶೋಕ್ ಅವರು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಬಹಳ ಶ್ರಮ ಪಟ್ಟಿದ್ರು. ಆದ್ರೆ ಕಡೆಗಳಿಗೆಯಲ್ಲಿ RSS ಪ್ರಭಾವಕ್ಕೆ ಒಳಗಾಗಿರುವಂತಹ ಬಿಜೆಪಿ ಹೈಕಮಾಂಡ್ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಿದೆ. ಆದ್ರೆ ತೇಜಸ್ವಿ ಸೂರ್ಯ ಇಲ್ಲಿ ಯಾವ ರೀತಿ ವರ್ಕೌಟ್ ಮಾಡ್ತಾರೆ, ಆ ನಾಯಕರ ಮನವೊಲಿಕೆ ಯಾವ ರೀತಿ ಮಾಡ್ತಾರೆ ಅನ್ನುವಂಥ ವಿಚಾರವೂ ಕೂಡ ಗಮನಾರ್ಹ. ಈಗಾಗಲೇ ಬೆಳಿಗ್ಗೆ ಅವರು ತೇಜಸ್ವಿನಿ ಅನಂತಕುಮಾರ್ ಅವರ ಮನೆಗೆ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆ ನಂತರ ಅವರು ಆರ್ ಅಶೋಕ್ ಅವರು, ವಿ ಸೋಮಣ್ಣ ಅವರು, ಸತೀಶ್ ರೆಡ್ಡಿ, ಯಡಿಯೂರಪ್ಪ ಈ ತರ ನಾಯಕರ ಮನೆಗೂ ಕೂಡ ಹೋಗಿ ಆಶೀರ್ವಾದ ಮಾಡಿ ಬೆಂಬಲ ಕೊಡಿ ಅನ್ನುವಂಥ ಮನವಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಪಕ್ಷ ಸಂಘಟನೆ ಬಿಜೆಪಿ ಬಹಳ ಸ್ಟ್ರಾಂಗ್ ಇದೆ ಯಶೋಧ. ಯಾಕೆಂತಂದ್ರೆ ಬಿಜೆಪಿ ತಳಮಟ್ಟದ ಪಕ್ಷ ಸಂಘಟನೆ ಬಹಳ ಸ್ಟ್ರಾಂಗ್ ಆಗಿ ಮಾಡುತ್ತೆ ಯಾವಾಗ್ಲೂ. ಹಾಗಾಗಿ ಕಾರ್ಯಕರ್ತರ ಪಡೆ ಕೊನೆ ಕ್ಷಣದಲ್ಲಿ ತೇಜಸ್ವಿ ಸೂರ್ಯಗೆ ಬೆನ್ನೆಲುಬಾಗಿ ನಿಲ್ತಾರೆ. ಅವರು ಕಾಂಗ್ರೆಸ್ ಬಿಜೆಪಿನ ಅನ್ನುವಂಥ ವಿಚಾರ ಬಂದಾಗ ಖಂಡಿತವಾಗಿಯೂ ಕೂಡ ಈ ತರದ ಕೆಲಸ, ಅಂದ್ರೆ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಕೆಲವು ಕ್ಷೇತ್ರಗಳಲ್ಲಿ ಪರೋಕ್ಷವಾಗಿ ಬೇರೆ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರಲ್ಲ, ಅದು ಬಿಜೆಪಿಯಲ್ಲಿ ಬಹಳ ಕಡಿಮೆ. ಹಾಗಾಗಿ ತೇಜಸ್ವಿ ಸೂರ್ಯಗೆ ಗೆಲುವು ಸಿಗುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಚಿತ್ರಣಗಳು ದಿನೇ ದಿನ ಯಾವ ರೀತಿ ಬದಲಾವಣೆ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಶೋಧ. ಓಕೆ, ಥ್ಯಾಂಕ್ ಯು ಮಸೂದ್. ಎಸ್, ಇಲ್ಲಿ ನಾವು DCM ಆರ್ ಅಶೋಕ್ ಆಗಿರ್ಬೋದು, ಸಚಿವ ಸೋಮಣ್ಣ ಆಗಿರ್ಬೋದು, ಅವರನ್ನ ಸಂಪರ್ಕ ಕೂಡ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಯಾತಕ್ಕೋಸ್ಕರ ನೀವು ಇರ್ಲಿಲ್ಲ? ಯಾಕಂತ ಹೇಳಿದ್ರೆ ಅವರೇ ಪ್ರಮುಖರು, ಅವರೇ ಮುಂದೆ ನಿಂತು ಸಾಥ್ ಕೊಟ್ರೇನೆ ಇಲ್ಲಿ ಒಂದು ರೀತಿಯಲ್ಲಿ ಬೆಂಬಲ ಸಿಕ್ಕಂತಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅವ್ರು ಯಾಕೆ ಅಲ್ಲಿಗೆ ಬರಲಿಲ್ಲ, ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸ್ಥಳಕ್ಕೆ ಯಾಕೆ ಬರಲಿಲ್ಲ, ಯಾಕೆ ಅವ್ರ ಜೊತೆ ರ್ಯಾಲಿಯಲ್ಲಿ ಪಾಲ್ಗೊಂಡಿಲ್ಲ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಇವ್ರಿಗೆ ಟಿಕೆಟ್, ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಏನಾದ್ರೂ ಮುನಿಸು ಇದೆಯಾ, ಏನು ಎತ್ತ ಅಂತ ಹೇಳಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಕೂಡ ನಾವು ಮಾಡೋದಕ್ಕೆ ಮುಂದಾಗ್ತಾ ಇದೀವಿ. ಒಂದು ಗಮನವನ್ನ ನಾವು ಹರಿಸಬೇಕು. ಯಾಕಂತ ಹೇಳಿದ್ರೆ ಈಗ ಬಿಜೆಪಿಯಲ್ಲಿ ಭಿನ್ನಮತ ಅನ್ನೋದು ಸ್ಫೋಟಗೊಂಡಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ.